ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಕಂಡ ಕೀರ್ತಿ ಪ್ರಚಂಡ ಪೂರಿತ ಸಹಸ್ರ ನಾಮಾಂಕಿತ ತೇಜ ತಾಳಿರುವೆ ಎಂದು ದುರ್ಯೋಧನನ ಅವತಾರ ಸಾವಿನ ಜೊತೆ ಸರಸವಾಡುವ ಚತುರ ಸುನಾಮಿಯಷ್ಟೇ ಭೀಕರ ಹುಂಡ ಭೋಗರಿಗಳಿಗೆ ರಣಧೀರ ವೀರಾದಿ ವೀರ ಈ ಊರ ಅನಿಲ ನೀಡಿರಿ ಇವನಿಗೆ ಸಹಕಾರ ಬೇಕಿಲ್ಲ ಯಾವುದೇ ಪ್ರಚಾರ ಇವನ ಅಭಿನಯಕ್ಕೆ ಮನಸ್ಸತ್ತು ನೀವು ಹಾಕುವಿರಿ ಜೈ ಜೈಕಾರ ನಾನೇ ಊರಿನ ನಟ ವಾಯುದೇವನ ಆರ್ಭಟಕ್ಕೆ ವರುಣ ದೇವನ ನಾಟ್ಯಕ್ಕೆ ಅಗ್ನಿ ದೇವನ ರೌದ್ರಾವತಾರಕ್ಕೆ ನಡುಗಡೆ ನಿಲ್ಲುವ ಏಕೈಕ ವೀರ ಸಹಸ್ರ ಗಣಪಡ ಶಕ್ತಿ ಹೊಂದಿದ ಶೂರ ಗಂಡು ಗಲಿಗಳ ಗಂಡ ಉದ್ದಂಡ ಕೀರ್ತಿ ಪ್ರಚಂಡ ಪೂರಿತ ಸಹಸ್ರ ನಾಮಾಂಕಿತ ತೇಜ ನಾನೇ ಈ ಊರಿನ ಆಕರ್ಪ ಶ್ರೀಮಂತ ಧನ್ರ ಸುಗೂಸಿನಲ್ಲಿ ಹುಟ್ಟುವುದು ನಡಕ ಹುಡುಗಿಯರಿಗೆ ಆಗುವುದು ಪುಳಕ ಗೆಳತಿಯರಿಗೆ ಅಂಟಿಕೊಳ್ಳುವುದು ಭಂಡ ನಾಯಕ ಭಂಡಿದರು ಶಿವನ ಪಾಶುಪತಾಸ್ತಕ್ಕದ್ದು ಶ್ರೀಕೃಷ್ಣ ಪರಮಾತ್ಮನ ಕೃಪೈತರು ಕುಸಿದು ಬಿದ್ದ ಆ ಪ್ರೀತಿಯ ಪುತ್ರ ಇಷ್ಟಿರುವಾಗ ನೀನೊಬ್ಬ ಏಕಚಿತ್ತರ ಮಾನವನೇ ಧರ್ಮರಾಜ ನೀನೊಬ್ಬ ನರ ಮಾನವ ನಾನೇ ಧರ್ಮರಾಜನಿಗೆ ಧರ್ಮ ಕರ್ಮಗಳ ಕಟ್ಟುವ ಈ ನಿನ್ನ ಧರ್ಮದ ಘಟ ಹೊರಬೇಕಾದರೆ ನಾನಿಂದು ನಿನ್ನೊಂದಿಗೆ ನೆಟ್ಟಸ್ತಿಕೆ ಬೆಳೆಸಲೇಬೇಕು ತೋಳಿ ಕಟ್ಟದೆ ಕಟ್ಟುಕೊಂಡಂತೆ ಅವಳನ್ನು ದೂರ ತಳ್ಳಿ ಚಿಂತೆ ಎಂಬ ದಳ್ಳೂರಿಗೆ ನನ್ನ ಪ್ರಾಣ ಸಿಕ್ಕಿಸಿದೆ ಎಂದ ಆ ಸೇಡನ್ನು ನಾನು ತೀರಿಸಿಕೊಳ್ಳದೆ ಬಿಡಲಾರೆ ಧರ್ಮ ಆ ಸೇಡನ್ನು ನಾನು ತೀರಿಸಿಕೊಳ್ಳದೆ ಬಿಡಲಾರೆ ಅಣ್ಣ ಮುತ್ತಿನ ಸೊಸೆ ಗಿರಿಜಾ ನಿನ್ನ ಮುತ್ತಿನ ಸೊಸೆ ಗಿರಿಜಾ ವಿರಾಜಮಾನವಾಗಿ ನಿನ್ನೆದುರು ನಿಂತು ನಿನ್ನೆಲ್ಲ ಆಸ್ತಿಯ ರಾಜಕ್ಕೆ ದಕ್ಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ಧನಿಕರ ಒಡೆಯ ಸಿಂಹಮೊಕ ಅಡುಗು ಎನಕ್ಕೆಸ್ತೆ ಭಯಂತದ వేట మొదలైంది స్టేట్ అయినా సెంటర్ అయినా పొజిషన్ అయినా అపోజిషన్ అయినా రౌడీజంతో వచ్చినా రాజకీయంతో వచ్చినా గూండాయిజంతో వచ్చినా గ్రూపులతో వచ్చినా కోటగా నేను స్టేజ్కి వచ్చినంత వరకెలా వన్ సైడ్ స్టాండ్ హిస్టరీకి ಲೆಕ್ಕಾಚಾರೇ ಈಗ ಹೊಸರು ಚಂಗಾತ್ರಪ್ಪ ಕಡಿಯಪ್ಪ ತನಿ ಪಕ್ಕ ಚೂರಿ ಅಲ್ಲಲೇ ಅಲ್ಲಿ ಕುತ್ಕೊಂಡು ಏನ್ ಮಾಡಕ್ ಕುಂತಿದ್ದಲೆ ಇಲ್ರಿ ಅಪ್ಪಾರ ಹಿಂದಿನ ಮೊದ್ಲೇ ಬುಕ್ ಏನಿತ್ತಲ್ರಿ ಅದು ಒಂದು ನಮೂನಿ ಇಲಿ ಕಡ್ ಗೆದ್ದ ಚಪ್ಪಾಟೆದ್ದು ಚಿನ್ನ ಚಿದ್ರಾಗಿ ಹೋಗಿತ್ತ ಅದಕ್ಕಂದ ನಾನು ಹೊಸ ಬುಕ್ ತಗೊಂಡು ಬರೆಯಕತ್ತಿದ್ರಪ್ಪ ಅದೆಲ್ಲ ಹಾಗೆ ಅಲ್ಲಿ
ಹಿಂದೆ ನನ್ನ ತಂದೆ ಧರ್ಮರಾಜನ ನಡೆದ ವ್ಯವಹಾರ ಎಲ್ಲ ಸರಿಯಾಗಿದೆ ತಾನೆ? 20 ವರ್ಷದಿಂದ ದನಿ ಅಂದ್ರ ನಮ್ಮ ತಂದೆಯವರು ಅಂದ್ರು ನಮ್ಮ ದೊಡ್ಡಪ್ಪರಪ್ಪ ಅವರು ಎಲ್ಲ ತೀರ್ಸಿ ಹೋಗ್ಬಿಟ್ಟಾರಪ್ಪ. ಅದೆಲ್ಲ ಹಾಗಿರಲಿ, ಈಗ ನಾನು ಮರಳಿ ಅವನಿಗೆ ಸಾಲ ಕೊಡಬೇಕು, ಅವನನ್ನು ಶೂಲಕ್ಕೇರಿಸಬೇಕು. ಹಾಗೆ ಬಂದು ಮಾಸ್ಟರ್ ಪ್ಲಾನ್ ಮಾಡೋ ಲೆಕ್ಕಾಚಾರೇ. ಇದಿಯ ದೊಡ್ಡ ಮಾತ್ರಿ. 4 ಜನ ಓದ್ಸಕತ್ತೇನಂದ್ರ 3 ತಮ್ಮಂದ್ರ ಒಬ್ಬಕ್ಕೆ ಸೊಸಿ ಓದ್ಸಕತ್ತೇನಂದ್ರ ಸಾಮಾನ್ಯ ಕೆಲಸ ಅಲ್ರಿ. ಅವನತ್ತಲ್ಲಿ ಇದ್ರು ಅಕ್ಕ ಎಲ್ಲ ಖಾಲಿ ಖಾಲಿ, ನೀವು ಜಾಲಿ ಜಾಲಿ ಅಂದಂಗ ಮರಳಿ ಮತ್ತೆ ನಿಮ್ಮ ಹತ್ರಕ್ಕೆ ಬರ್ಬೇಕ್ರಿ. ಸಾಲಕ್ಕೇನೆ ಬರಬೇಕು. ಒಂದೆಡೆ ನನ್ನ ಅಕ್ಕನ ಸೇಡಾದರೆ ಇನ್ನೊಂದೆಡೆ ನನ್ನ ತಂಗಿ ತಮ್ಮಂದ್ರ ವಿದ್ಯಾಭ್ಯಾಸದ ಸೇಡು. ಓ 2 ಸೇಡಿನ ರಥಕ್ಕೆ ನಾನೇ ಸಾರಥಿಯಾಗಬೇಕಲ್ಲ ಲೆಕ್ಕಾಚಾರ? ನಾನೇ ಸಾರಥಿಯಾಗಬೇಕು. ಜನರ ಬಾಯನ್ ಮತ್ ಬಾಯಾಗಿಲ್ರಿ ಬಂದ ಬಿಟ್ಟ. ನಮಸ್ಕಾರ ಶ್ರೀಮಂತ. ಓ ಧರ್ಮರಾಜು, ನಮಸ್ಕಾರ ನಮಸ್ಕಾರ. ಬನ್ನಿ ಕುಳಿತುಕೊಳ್ಳಿ. ಇರಲಿ, ದನಿಗಳ ಮನೆ ನನ್ನ ಮನೆ ಇದ್ದ ಹಾಗೆ. ಹಾ, ಅಂದಾಗ ಬಂದ ಸಮಾಚಾರ ಏನಿಲ್ಲ ಶ್ರೀಮಂತರಿಗೆ, ನನ್ನ ತಮ್ಮಂದಿರ ಓದುವಿಕೆಗಾಗಿ ತಮ್ಮ ಕಡೆಯಿಂದ ಒಂದು ನನಗೆ ಸಹಾಯವಾಗಬೇಕಾಯಿತು ಅಷ್ಟೇ. ಅದೇನು ಅಂತ ಸಂಕೋಚ ಪಟ್ಟುಕೊಳ್ಳದೆ ನೇರವಾಗಿ ಹೇಳಿ. ನಾನಿರುವುದೇ ನಿಮ್ಮಂತವರಿಗೆ. ನನ್ನ ತಂದೆಯೊಂದಿಗೆ ಇದ್ದ ನಿಮ್ಮ ಸ್ನೇಹ ಸಂಬಂಧ ನನ್ನೊಂದಿಗೆ ಆಗಿರಲಿ. ಅವರಿಂದಾಗದ ಕೆಲಸ ನಾನು ಮಾಡಿಕೊಡ್ತೀನಿ, ಆಯ್ತೆ? ಆಯ್ತು. ನನ್ನ ತಮ್ಮಂದಿರು ತುಂಬ ದೊಡ್ಡ ಕ್ಲಾಸಿನಲ್ಲಿ ಓದುತ್ತಿದ್ದಾರೆ. ಅದು ಕೂಡ ನನ್ನ ಗಿರಿಜಾ ಕೂಡ ಓದುತ್ತಿದ್ದಾಳೆ. ಅವರಿಗೆ ಹಣ ತುಂಬ ಖರ್ಚಾಗುತ್ತವೆ. ತಾವು 20,000 ಹಣ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಶ್ರೀಮಂತರೇ. ಚೇ, ಅದು ಯಾವ ಮಾತು ದೊಡ್ಡ ಮಾತು ಅಂತ ಆಡ್ತೀರಾ? ಅಷ್ಟಕ್ಕೂ ನಿಮ್ಮ ಸಹಾಯ ಸಹಕಾರದಿಂದಲೇ ನಾನಿಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಅಷ್ಟಿರಾಗ ಆ ಹಣ ನಾನು ಕೊಡ್ತೀನಿ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ಈ ನಿಮ್ಮ ಹಣದ ಜವಾಬ್ದಾರಿಯುತವಾಗಿ ಹೊಲ ಅಥವಾ ಮನೆಯನ್ನು ಬರೆದು ಕೊಡುತ್ತೇನೆ. ಬರುವ ಅವಸರದಲ್ಲಿ ಹಾಗೆ ಬಂದಿರುವೆ, ಅದಕ್ಕೆ ಇರ್ಲಿ. ಆ ಕಾಗದ ಪತ್ರ ವಿಚಾರವನ್ನ ನಾಳೆ ಇಟ್ಕೊಂಡ್ರೆ ಮೊದಲು ಹಣ ತೆಗೆದುಕೊಳ್ಳಿ. ಅವರ ವಿದ್ಯಾಭ್ಯಾಸನೇ ಬಹಳ ಇಂಪಾರ್ಟೆಂಟ್. ಲೆಕ್ಕಾಚಾರ್ಯ, ಧರ್ಮರಾಜ್ ಅವರಿಗೆ 20,000 ಹಣ ಕೊಟ್ಟು ನಾಳೆ ಬಾಂಡ್ ಪೇಪರ್ಗೆ ಸೈನ್ ಮಾಡಿಸ್ಕೊ. ತಾಳಪ್ಪ ಧರ್ಮಣ್ಣ, ಎಲ್ಲ ಶುದ್ಧದವಲ್ಲ ನೋಡಿ ನೆನ್ಸಪ್ಪ. ಬೆಸ್ ಹಿಡಿ. ನಾಳೆ ಧರ್ಮಣ್ಣ ಸೈನ್ ಮಾಡ್ಸಲ್ ಮಾತ್ರ ಮರಿಬೇಡಪ್ಪ. ತಗೊಂಬಂದ್ಬಿಡು ನಾಳೆ. ಶ್ರೀಮಂತರೇ, ತುಂಬ ಉಪಕಾರವಾಯಿತು. ನಿಮ್ಮ ಆಶೀರ್ವಾದದಿಂದ ನನ್ನ ತಮ್ಮಂದಿರು ಓದಿ ವಿದ್ಯಾವಂತರಾದರೆ ಅಷ್ಟೇ ಸಾಕು. ನಾಳೆ ಆಸ್ತಿ ಪತ್ರ ತಂದು ಬರೆದು ಕೊಡುತ್ತೇನೆ. ನಾನಿನ್ನು ಹೋಗಿ ಬರುತ್ತೇನೆ ಶ್ರೀಮಂತ. ನಿನಗೆ ಕೊಟ್ಟ 20,000 ನಿನ್ನ ತಮ್ಮಂದ್ರ ವಿದ್ಯಾಭ್ಯಾಸಕ್ಕಲ್ಲ, ನಿನ್ನ ತುಂಬಿದ ಕುಟುಂಬವನ್ನ ಚಿತ್ತ ಮಾಡಲೇಬೇಕು. ಒಂದು ನನ್ನ ತಂದೆಗೆ ಹಾಕಿದ ಈ ನಿನ್ನ ಸವಾಲಿಗೆ ಇಂದು ನಾನು ಕೊಟ್ಟ 20,000 ಜವಾಬ್ದಾರಿ. ಮುಂದೆ ಇದೆಯೋ ಮಾರಿಯಪ್ಪ. जंगल में शेर एक होता है बेटे, एक ही होता है. ಲೆಕ್ಕಾಚಾರ್ಯ, ತಂಗಿ ಬಂದಳ ನೋಡು. ಬಂದ್ ಅಣ್ಣ,
ಇಡೀ ಪರೀಕ್ಷೆ ಕಳೆದ್ರಕೆನೆ ರ್ಯಾಂಕ್ ಬಂದಿದ್ದೀನಿ ಅಂತ ಇವತ್ತು ನನ್ನ ಕಾಲೇಜಿನಲ್ಲಿ ನನಗೆ ಶಾಲನ ಓದಿಸಿ ಸನ್ಮಾನ ಮಾಡಿದ್ರು ಅಣ್ಣ. ತುಂಬಾ ಸಂತೋಷವಾಯ್ತಮ್ಮ. ನಿನ್ನನ್ನ ತಂಗಿಯಾಗಿ ಪಡೆದ ನಾನೇ ಪುಣ್ಯವಂತ. ಈ ಮಾತು ಮೊದ್ಲ ಹೇಳಿದ್ರು ದನಿಯರ ದಂಡು ದರ್ಬಾರ್ ಕಟ್ಕೊಂಡು ಬ್ಯಾಂಡ್ ತಗಂದು ಓಡಾಡಿ ತುಂಬಾ ಮೆರವಣಿಗೆ ಮಾಡಿಸ್ಬಿಡ್ತಿದ್ವಲ್ರಪ್ಪ. ಆಹಾ, ಅದೆಲ್ಲ ಬೇಕಾಗಿಲ್ಲ. ಇದೇ ಸಂತೋಷಕ್ಕಾಗಿ ನಿಮ್ಮೆಲ್ರಿಗೂ ನಾನೇ ಸ್ವೀಟ್ ತಂದಿದ್ದೀನಿ, ತೆಗೆದುಕೊಳ್ಳಿ. ಈ ಸಿಹಿಗಿಂತ ನಿನ್ನ ಬಾಳೆ ಸಿಹಿಯಾಗಲ್ಲಮ್ಮ. ಜ್ಞಾನ ಎಂಬ ಬಳ್ಳಿ ದೇವಗುಲದ ದೇವರಾಗಿರಲಿ ನಮ್ಮ ಧನಿಕರ ಎಂಬ ಒಡೆಯರಿಗೆ ಸದಾ ಯಾವಾಗಲೂ ಸಿಹಿಯಾದ ಸುದ್ದಿ ಆಗಿರಲಮ್ಮ. ಅಂದ್ರಿ ನೀನು ಲೆಕ್ಕಾಚಾರಿ ನಿನ್ನ ಒಗಟಿನ ಮಾತಿನ ಅರ್ಥ. ಹೌದಮ್ಮ, ಹೌದು. ನಿಮಗಿಂತ ಅವರ ತಮ್ಮಂದಿರನ್ನ ಮೇಲ್ದರ್ಜೆಯಲ್ಲಿ ಹೋಲಿಸ್ತಿದ್ದಾನಂತೆ. ಅದಕ್ಕಿಂತ ನೀವು ಉತ್ತಮ ವ್ಯಾಸಂಗ ಮಾಡಬೇಕು. ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಓದಿಸುವುದು ನನ್ನ ಕೆಲಸ, ಓದಿ ಕೀರ್ತಿ ತರುವುದು ನಿಮ್ಮ ಕೆಲಸ. ಆಯ್ತು ಬಿಡಣ್ಣ, ಏಕೆಂದ್ರೆ ನಿನ್ನ ಆಸೆಯೇ ನನ್ನ ಆಸೆ ತಾನೇ. ಅಣ್ಣ, ಈ ಮಾತನ್ನು ನಾನು ನಡೆಸ್ತೇನಣ್ಣ. ನೀವು ತಂದೆಗೆ ಕೊಟ್ಟ ಮಾತನ್ನು ನಾನು ನಡೆಸಿ ಡಿಗ್ರಿಯಿಂದ ಮುಂದಾಗಿ ದೊಡ್ಡ ಅಧಿಕಾರಿಯಾಗಿ ಬಂದು ಈ ನಾಡನ್ನೇ ಬೆಳೆಸ್ತೇನಣ್ಣ, ಈ ನಾಡನ್ನೇ ಬೆಳೆಸ್ತೇನೆ. ನಿನ್ನಂತ ಸಹೋದರ ಸಿಕ್ಕಿದ್ದು ನನ್ನ ಪುಣ್ಯ ನಾಗರಾಜ್. ವೆರಿ ಗುಡ್ ಅಣ್ಣ. ಅದೆಲ್ಲ ಹಾಗಿರ್ಲಿ, ನಮ್ಮ ಮನೆ ದೇವರಾದ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು, ಕಾರನ್ನ ತರಿಸಿದ್ಯಾ? ಹೌದಣ್ಣ, ರ್ಯಾಂಕ್ ಬಂದ್ರೆ ತಂಗಿ ದರ್ಶನಕ್ಕೆ ಬರ್ತಂತ ಹರಕೆ ಹೋಗ್ತಾಳ, ಅದಕ್ಕಾಗಿನ ಆ ಒಮ್ಮು ಹೇಳಿದ್ದೆ ಬಸ್ ಡ್ರೈವರ್ನ ಕರ್ಕೊಂಬ ಅಂತ. ಲೆಕ್ಕಾಚಾರಿ, ನನ್ನ ಮಗ ಕರ್ಕೊಂಬಂದ ನೋಡು ಒಂದ್ಸಲ. ಸಿಗಂಗಿಲ್ಲ ಇದು. ಧನ್ಯರ ಡ್ರೈವರ್ ಕರ್ಕೊಂಬಂದ್ ನೋಡ್ರಿ, ಆತನ ಹೆಸರು ನಿಂಬ ಅಂತ ಹೇಳಿ. ಇವನೇ ನಾವನು. ಹೌದ್ರಿ, ಬೇಗ ಕಾರ್ ರೆಡಿ ಮಾಡು, ತಂಗಿ ತಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ಬರೀ ಕಾರ್ ರೆಡಿ ಮಾಡಂದ್ರೆ ಹೆಂಗ್ರಿ? ಸುಮಾರಿ ಅವ್ರದೊಂದು ಸ್ವಲ್ಪ ಕೊಡೋದು ತಗೊಳ್ಳೋದು ಪಗಾರ ಮಾತಾಡ್ರಲ್ಲ. ಲೇ 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 ಒಂಬ ಲೇ ಚಂಡಕ್ನೇರಿ ಅಂತ ಅಲ್ವೋ ಮಗ, ಕೆಲ್ಸಕ್ಕೆ ಕರ್ಕೊಂಡಿರ್ತೀವಿ ಅಂದ್ರೆ ಎಲ್ಲ ಪಗಾರ ಕೊಡಲಾರ್ದಂಗೆ ಇರ್ತೀವ ಮಗನ. ನೋಡ ಮಗನ, ಹಡ್ಡಕ್ಕೆ ಕಡಿದ್ರೆ ಹಾರಕ್ಕಿ, ಉದ್ದಕ್ಕೆ ಕಡಿದ್ರೆ ಮೂರಕ್ಕಿ. ಮೊದಲು ಹೋಗಿ ಹತ್ತಲೆ ಗಾಡಿನ. ಆಚಾರ್ಯರ ಆಚಾರ್ಯರ ಓಡ್ ನೀವು ನೋಡಿದ್ರ ನಮ್ಮದ ಪಗಾರ ಬಂದಂಗ ಬಡಲ್ಲ. ಆಚಾರ ಅಲ್ರಪ್ಪ, ನಮ್ಮೆಲ್ಲರ ಕಣ್ಣು ನೀನೇ ಆಗಿರುವಾಗ 10,000 ನೀವು ಒಂದ್ ದಿವಸ ಫ್ರೀ ಮಾಡ್ಕೊಂಡು ಲೆಕ್ಕಾಚಾರಿ ಜೊತೆಗೆ ಹೋಗಿ ಬರ್ತೀವಿ. ನೀವು ಹೋಗಿ ಬನ್ನಿ. ಬಾ, ಆ ಸೂಟ್ಗೆ ಸಂಬಂಧ ಎಲ್ಲ ಡ್ರೆಸ್ ಬಾ. ಅಲ್ರಿ, ಸೂಟ್ಗೆ ತಗೊಂಬಂದ ಅದ್ರಾಗ ಇದ್ರಾಗ ಅಂದಪ್ಪ ಅಂದ್ರ ಅದು ಗಾಡಿಗೆ ಒಂದ್ ಸ್ವಲ್ಪ ಎಣ್ಣಿ, ನಮ್ಮ ಬಾಡಿಗೆ ಒಂದ್ ಸ್ವಲ್ಪ ಎಣ್ಣಿ ಬ್ಯಾಡ ಅಂತೀರೇನು? ಅಲ್ಲೋ ಮಗನ, ಗಾಡಿಗೆ ಎಣ್ಣೆ ಬಾಡಿಗೆ ಎಣ್ಣೆ ಬೇಕು. ತಲೆ ಹರಟೆ. ಮಗನ, ನಾನು ಕೇಳಿ ಕೊಡೋಣ, ಮುನ್ನೋಡಿ ಹೋಗಿ. ನಿಂಬ ಸೂಟ್ಗೆ ತಂಗ ಕಾರ್ನೆ ಗಿಡ. ಅಲ್ಲ, ಡ್ರೈವರ್ ಅಂದ್ರೆ ಒಂದ್ ನಮೂನಿನ ಮಾಡ್ತಾರಲ್ಲ ಅಂತ. ತಲೆ ಹರಟೆ ಬೇಡ, ಒಳಗೆ ಕರ್ಕೊಂಡು ಫಸ್ಟ್. ದಣ್ಯರ ಗಾಡಿ ಕಿರಿ ಒಳಗಡೆ ಅವ್ನು ಕೊಡ್ತಾನ, ಹೋಗು. ಅಂತೂ ಬೇಕತ್ತಿತ್ರಪ್ಪ ನಿಮ್ ಕೀರ್ತಿ. ತಲಾ ಗಟ್ಟಿಗ ಒಂದನಿ ಕೊಡತೆ ಊರ್ ಕೊಡೋನ್ಗಿ ಆಡುಕಾದು ಈಡುಕಾದು ಮುಂದು ನೋಡು ನೀ ಮಗುಡು. ಲೇ ಲೆಕ್ಕಾಚಾರಿ, ಜ್ಯಾದಾ ಬಾತ್ ಮತ್ ಕರ್ನಾ, ತೋಟದ ಮನೆಗೆ ಜಾನ.